ಏನನ್ನ ಇಷ್ಟೊತ್ತಾದರೂ ಒಂದು ಬಸ್ಸು ಬರುತ್ತಿಲ್ಲ. ಇಷ್ಟೊತ್ತಿಗೆಲ್ಲ 4-5 ಬಸ್ಸು ನಮ್ಮೂರು ದಾಟಿ ಹೋಗುತ್ತಿದ್ದವು. ಈ ದಿನ ಯಾಕೋ ಒಂದು ಬಸ್ಸು ಬರುತ್ತಿಲ್ಲ. ಅಣ್ಣ, ಇವತ್ತು ಬಸ್ಸು ಬರುವುದಿಲ್ಲ. ಯಾಕಣ್ಣ? ಕಂಡಕ್ಟರ್ ಮತ್ತು ಡ್ರೈವರ್ಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲ ಅಂದರೆ ನಾವು ಬಸ್ಸು ಹತ್ತುವುದಿಲ್ಲ ಎಂದು ಸರ್ಕಾರದ ವಿರುದ್ಧ ಧರಣಿ ಕುಳಿತಿದ್ದಾರೆ. ಹೌದೇನಪ್ಪ? ಇವಾಗೇನು ಸಿದ್ಧ ಮಾಡೋದು? ಅಣ್ಣ, ಆಟೋ ಗಾಡಿಗಳು ಬಂದರೆ ಹತ್ಕೊಂಡು ಹೋಗೋಣ. ಸರಿ ಸಿದ್ಧ. ಅಣ್ಣ, ಹೀಗೆ ಮಾಡಿದ್ರೆ ಹೆಂಗೆ? ಏನಿಲ್ಲ ಸಿದ್ಧ, ಒಂದು ಆಟೋನು ಖಾಲಿ ಬರುತ್ತಿಲ್ವಲ್ಲ. ಛೇ, ನಾವು ಹೇಗೆ ಹೋಗೋದು? ಹೆಣ್ಣಿನ ಮನೆಯವರೆಲ್ಲ ನಮಗಾಗಿ ಬೆಳಗಿಂದಲೇ ಕಾಯುತ್ತಿದ್ದಾರಲ್ಲ. ಅಣ್ಣ, ನಮ್ಮ ಮನೆಯಲ್ಲಿರುವ ಎತ್ತಿನ ಗಾಡಿಯಲ್ಲಿ ಹೋದರೆ ಹೇಗೆ? ಅಯ್ಯೋ ಸಿದ್ಧ, ಎತ್ತಿನ ಗಾಡಿಯಲ್ಲಿ ಹೋಗಿ ಮನೆಗೆ ತಲುಪುವವರೆಗೆ ಕತ್ತಲು ಕವಿಯುತ್ತದೆ. ಇಲ್ಲ ಅಣ್ಣ, ನನ್ನ ಎತ್ತುಗಳು ಬಲು ದೊಡ್ಡದಿವೆ, ಬೇಗ ಹೋಗಿ ತಲುಪಬಹುದು. ಓಹೋ, ಹಾಗಂತೀಯಾ? ಸರಿ ಸರಿ ನಡಿಯಪ್ಪ, ಹಾಗಾದರೆ ನಿನ್ನ ಎತ್ತಿನ ಗಾಡಿಯಲ್ಲೇ ಹೋಗೋಣ. ಬನ್ನಿ ಅಣ್ಣ, ಹೊರಡುವ. ನಡಿ ನಂಜಿ, ನಡೆಯೋ ರಾಜು, ಹೋಗೋಣ. ಸರಿ ಬನ್ನಿ ಅಪ್ಪ, ನಮ್ಮ ಎತ್ತಿನ ಗಾಡಿಯಲ್ಲೇ ಬೇಗ ಹೋಗಿ ತಲುಪೋಣ. ಅಪ್ಪ, ನಮ್ಮ ಮನೆಯಲ್ಲಿ ಎತ್ತಿನ ಗಾಡಿ ಇದ್ದುದರಿಂದ ನಮಗೆ ಎಷ್ಟೊಂದು ಸಹಾಯವಾಯಿತು. ಇದು ಇಲ್ಲದಿದ್ದರೆ ನಾವೀಗ ಹೇಗೆ ಹೋಗಲು ಸಾಧ್ಯವಾಗುತ್ತಿತ್ತು? ಮಗನೇ, ಯಾರ್ಯಾರೋ ನನ್ನ ಎತ್ತಿನ ಗಾಡಿ ಖರೀದಿಸಲು ಪೇಟೆಯಿಂದ ಪೆಟ್ಟಿಗೆ ತುಂಬ ಹಣ ತಂದು ನಿಮ್ಮ ಎತ್ತಿನ ಗಾಡಿ ಕೊಡಿ ಎಂದು ಕೇಳಿದರು. ನಾನು ಯಾರಿಗೂ ಕೊಡದೆ ನನ್ನ ಮನೆಯಲ್ಲೇ ಉಳಿಸಿಕೊಂಡೆ. ಹೌದೇನಪ್ಪ? ಹೌದು ಮಗನೇ. ಅಪ್ಪ ಮಕ್ಕಳು ನೀವಿಬ್ಬರು ಹೀಗೆ ಮಾತಾಡ್ತೀರೋ ಅಥವಾ ಗಾಡಿ ಓಡಿಸ್ತೀರೋ? ಹೌದಣ್ಣ, ನಾನು ಅದೇ ಹೇಳೋಣ ಅಂದ್ಕೊಂಡೆ. ಅಪ್ಪ ಮಗ ಇಬ್ಬರು ಮಾತಾಡ್ತಾ ಇನ್ನೂ ತಡ ಮಾಡ್ತಾರೇನೋ, ಮೊದಲೇ ತಡವಾಗಿದೆ. ಇಲ್ಲ ಕಣೆ ಹಿರೇನಂಜಿ. ಮಗನೇ, ನಿಮ್ಮವ್ವನು ಮಾಡನನ್ನು ಬೇಸರ ಮಾಡ್ಕೊಳ್ಳೋಕೆ ಮುಂಚೆ ನೀ ಎತ್ತಿನ ಗಾಡಿ ಸವಾರಿ ಮಾಡು. ಸರಿ ಸರಿ ಅಪ್ಪ. ಹೈ 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 ಹೈ.